ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಸ್ನೇಹಿತರೆ, ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ರೀತಿಯಾದಂಥ ಫ್ಲವರ್ ಬೀಡು ಹಾಗೆಯೇ ಸ್ಮಾಲ್ ಸೈಜ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಿಮಗೇನಾದರೂ ಈ ಬೀಡ್ಸ್ಗಳೆಲ್ಲ ಬೇಕು ಅಂತಂದರೆ ನನ್ನ ಹತ್ರ 21 ಟೈಪ್ಸ್ ಆಫ್ ಬೀಡ್ಸ್ ಇದೆ. ಅದರಲ್ಲಿ ಇದು ಕೂಡ ಒಂದು. ಇವಾಗಿನ ಒಂದು ಟ್ರೆಂಡಿಂಗ್ಗೆ ತಕ್ಕಂಗೆ ನಾವು ಯಾವ್ಯಾವ ಬೀಡ್ ಯೂಸ್ ಮಾಡ್ತೀವಿ ಅಲ್ವಾ, ಆ ಥರ ಬೀಡ್ಗಳೆಲ್ಲ ಸಿಗುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿಬಿಟ್ಟು ಬುಕ್ ಮಾಡ್ಕೋಬೋದು. ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ರೆಡಿ ಕುಚ್ಚುಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ. ಆಲ್ರೆಡಿ ನಾನು ರೆಡಿ ಕುಚ್ಚನ್ನ ಯಾವ ರೀತಿ ನೀವು ಪ್ರಿಪೇರ್ ಮಾಡ್ಕೋಬೇಕು ಮನೇಲಿ ಅಂತನ ಅದನ್ನೇ ಒಂದು ವಿಡಿಯೋನ ಹಾಕಿ ತೋರಿಸಿದ್ದೀನಿ. ಸೊ ನೀವು ಅದನ್ನು ನೋಡಿಕೊಂಡು ಈ ರೀತಿ ಕುಚ್ಚುಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಈಗ ಯಾವ ರೀತಿ ಹಾಕೋದು ಅಂತನ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಕಾಟನ್ ಸ್ಯಾರಿದು ಮ್ಯಾಚಿಂಗ್ ಕಲರ್ದು ಕಾಟನ್ ಥ್ರೆಡ್ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಈ ರೀತಿ ಝರಿ ಥ್ರೆಡ್ನ ಕೂಡ ಈ ಒಂದು ಡಿಸೈನ್ಗೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಝರಿ ಥ್ರೆಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಚಿಕ್ಕದು ಅಂದರೆ ಒಂದು ಸ್ಮಾಲ್ ಸೈಜು ಗೋಲ್ಡ್ ಬೀಡನ್ನ ಹಾಕೋತೀನಿ. ಅದಾದಮೇಲೆ ಒಂದು ಫ್ಲವರ್ ಬೀಡನ್ನ ಹಾಕೋತೀನಿ. ಈಗ ಮತ್ತೆ ಒಂದು ಗೋಲ್ಡ್ ಬೀಡ್ ಈ ರೀತಿ ಹಾಕೋತೀನಿ. ಈ ರೀತಿ ನೋಡ್ಕೋಬೇಕು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ನಾವು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡಿರ್ತೀವಲ್ಲ, ಆ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು. ಈ ಥರ ನೋಡಿಕೊಂಡು ನಿಧಾನವಾಗಿ ತಗೋಬೇಕಾಗತ್ತೆ. ಈಗ ಮತ್ತೆ ನಾವು ಬೀಡ್ ಹಾಕ್ಕೋಬೇಕು. ಇದಾದಮೇಲೆ ನಾನು 3 ಬೀಡ್ ಹಾಕ್ಕೋತೀನಿ. ಈಗ ನಾವು ಸ್ಟಾರ್ಟಿಂಗ್ ಹಾಕ್ಕೊಂಡಿರೋದು ಸೇರಿ ಟೋಟಲ್ಲು ಒಂದು ಸೈಡ್ ನಮಗೆ 4 ಬೀಡ್ ಬರಬೇಕು. ಆ ರೀತಿ ಡಿಸೈನ್ನ ಹಾಕ್ಕೋಬೇಕಾಗತ್ತೆ. ಈಗ 3 ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋವಂಥ ರೆಡಿ ಕುಚ್ಚನ್ನು ಹಾಕ್ಕೋಬೇಕು. ಈ ಕುಚ್ಚನ್ನು ಹಾಕೋಬೇಕಾದ್ರೂ ಅಷ್ಟೇ ನೋಡಿ ಈ ರೀತಿ ನೀಡಲ್ ಒಳಗಡೆಯಿಂದ ಎಲ್ಲ ಥ್ರೆಡ್ಡೂ ಆಚೆ ಬರಬೇಕು. ಆ ಥರ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಈಗ ಮತ್ತೆ ಇಲ್ಲಿ ನಾನು 3 ಬೀಡನ್ನ ಹಾಕೋತೀನಿ. 3 ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಏನು ಸ್ಮಾಲ್ ಸೈಜ್ ಬೀಡ್ ಕಾಣಿಸ್ತಾ ಇದೆ ಅಲ್ವಾ, ಅದರೊಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ಎಳ್ಕೋಬೇಕು. ಆಚೆ ಎಳ್ಕೊಂಡಾಗ ನಮಗೆ ನೋಡಿ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಈಗ ಇಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ನೋಡಿ ಮೇಲೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ಥ್ರೆಡ್ನ ಎಳ್ಕೋಬೇಕು. ಫಸ್ಟ್ ಈ ರೀತಿ ಒಂದ್ಸರಿ ಎಳ್ಕೊಂಬಿಡಬೇಕು ಕಂಪ್ಲೀಟಾಗಿ. ಅದಾದಮೇಲೆ ಮತ್ತೆ ನಾವು ಮೇಲೆಯಿಂದನೇ ನೀಡಲ್ನ ಚುಚ್ಚಿ ಥ್ರೆಡ್ನ ಕೆಳಗಡೆ ತಂದು ನೋಡಿ ಇದರೊಳಗಡೆಯಿಂದ ನೀಡಲ್ ಹಾಕಿ ಆಚೆ ತೆಗೆದಾಗ ಒಂದು ಲಾಕ್ ಆಗುತ್ತೆ, ಅಥವಾ ಒಂದು ನಾಟ್ ಥರ ಕ್ರಿಯೇಟ್ ಆಗುತ್ತೆ. ಇಷ್ಟು ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬೀಡ್ಸ್ ಎಲ್ಲ ಲಾಕ್ ಆಗಿರುತ್ತೆ. ಈಗ ಹಿಂದೆಗಡೆಯಿಂದ ಈ ರೀತಿ ನೀಡಲ್ ಹಾಕಿ ಇನ್ನೊಂದು ಸರಿ ಲಾಕ್ ಮಾಡ್ಕೊಂಬಿಡಬೇಕು. ಲಾಕ್ ಮಾಡಿಕೊಂಡು ಅಲ್ಲಿಗೆ ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಈ ಡಿಸೈನ್ ನೋಡೋದಕ್ಕೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಬ್ರೈಡಲ್ ಡಿಸೈನ್ ಆಗು ಕೂಡ ಈ ಒಂದು ಕುಚ್ಚನ್ನು ಹಾಕ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಹಾಕ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಈಸಿಯಾಗಿ ಹಾಕ್ಕೋಬೋದು. ಈಗ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಒಂದು ಅರ್ಧ ಇಂಚು ಅಥವಾ 1 ಇಂಚ್ ಆಗೋವಷ್ಟು ಜಾಗನ ಬಿಟ್ಕೋಬೇಕು. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಹತ್ತಿರ ಬೇಕು ಅಂದರೆ ಸ್ವಲ್ಪ ಹತ್ತಿರ ಮಾಡ್ಕೊಳ್ಳಿ, ದೂರನೇ ಇರಲಿ ಅಂತಂದರೆ ಸ್ವಲ್ಪ ದೂರ ಮಾಡ್ಕೋಬೋದು. ಈ ರೀತಿ ನಿಮಗೇನು ಹೆಂಗೆ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ. ಈಗ ಮತ್ತೆ ನೋಡಿ ಫಸ್ಟ್ ಒಂದು ಸ್ಮಾಲ್ ಸೈಜ್ ಬೀಡು, ಅದಾದಮೇಲೆ ಒಂದು ಫ್ಲವರ್ ಬೀಡು ಮತ್ತು ಇನ್ನೊಂದು ಸ್ಮಾಲ್ ಸೈಜ್ ಬೀಡು. ಈ ರೀತಿ ಫಸ್ಟ್ 3 ಬೀಡ್ ಹಾಕ್ಕೋಬೇಕು. 3 ಬೀಡ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ನೀಡಲ್ನ ಚುಚ್ಚಿ ಕೆಳಗಡೆಯಿಂದ ಥ್ರೆಡ್ನ ನೋಡಿ ಈ ರೀತಿ ಎಳ್ಕೊಂಡು ಇನ್ನೊಂದು ಸರಿ ಅದೇ ಥರ ಮೇಲಿಂದ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಅಥವಾ ಲಾಕ್ ಎರಡು ಒಂದೇ.
ನೀವು ನಾನು ಆಗಲೇ ಹೇಳ್ದಾಗೆ ಈ ಡಿಸೈನ್ನ ಸ್ಯಾರಿ ಪಲ್ಲು ಕಲರ್ ಏನಿರುತ್ತೆ ಅಲ್ವಾ ಆ ರೀತಿ ಕಾಟನ್ ಥ್ರೆಡ್ನ ತೊಗೊಂಡು ಕೂಡ ಮಾಡ್ಕೋಬೋದು, ಅಥವಾ ಈ ರೀತಿ ಝರಿ ಥ್ರೆಡ್ಡಿಂದ ಕೂಡ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದರಿಂದ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಆ ಸ್ಮಾಲ್ ಸೈಜ್ ಬೀಡ್ ಒಳಗಡೆಯಿಂದ ನೀಡಲ್ನ ಈ ರೀತಿ ಆಚೆ ತಗೋಬೇಕು. ಆಚೆ ತಗೊಂಡು 3 ಬೀಡನ್ನ ಹಾಕೋಬೇಕು. ತುಂಬ ಫಾಸ್ಟಾಗಿ ಹಾಕೋಬೋದು ಸ್ನೇಹಿತರೆ ಈ ಡಿಸೈನ್ನ, ತುಂಬ ಲೇಟೆಲ್ಲ ಏನಾಗೋದಿಲ್ಲ. ಇವಾಗ ಸ್ಯಾರಿ ಅಂದರೆ 2 ಕಲರ್ ಇರುತ್ತೆ ಅಲ್ವಾ, ಈ ರೀತಿ 2 ಕಲರಲ್ಲಿ ನೀವು ಕುಚ್ಚನ್ನು ಕಟ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಕುಚ್ಚನ್ನು ಹಾಕಿ ಆದಮೇಲೆ ಮತ್ತೆ 3 ಬೀಡನ್ನ ಹಾಕೋತೀನಿ. 3 ಬೀಡ್ ಹಾಕ್ಕೊಂಡು ಎಲ್ಲದನ್ನು ಸೇರಿಸಿ ಈ ರೀತಿ ಎಳ್ಕೋಬೇಕು. ನೀಟಾಗಿ ಎಳ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಪಕ್ಕದಲ್ಲಿರುವಂಥ ಬೀಡಲ್ಲಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡು ಈಗ ಬೀಡ್ಗಳನ್ನೆಲ್ಲ ನೀಟಾಗಿ ಲಾಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ 2 ಸರಿ ಲಾಕ್ ಮಾಡ್ಕೊಳ್ಳಿ, ಆವಾಗ ನಮಗೆ ಥ್ರೆಡ್ ಅಥವಾ ಬೀಡ್ಸ್ ಇರ್ಬೋದು ಕಿತ್ತೋಗುತ್ತೆ ಅಂತ ಒಂದು ಭಯ ಇರೋದಿಲ್ಲ. ಈ ರೀತಿ ಲಾಕ್ ಮಾಡಿಕೊಂಡು ಹಿಂದೆಗಡೆ ಒಂದು ಸರಿ ಥ್ರೆಡ್ನ ಲಾಕ್ ಮಾಡಿಕೊಂಡ್ರೆ ಅಲ್ಲಿಗೆ ನಾವು ಹಾಕ್ಕೊಳ್ಳೋಂಥ ಕುಚ್ಚು ರೆಡಿ ಆಗುತ್ತೆ. ಸ್ನೇಹಿತರೆ, ಇದೇ ರೀತಿ ನಾವು ಇನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನಾವು 450ಇಂದ 500ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು. ಕೆಲವೊಂದು ಸರಿ ನಿಮ್ಮ ಪ್ಲೇಸ್ಗೂ ಕೂಡ ಡಿಪೆಂಡ್ ಆಗಿರುತ್ತೆ, ನೋಡಿಕೊಂಡು ನೀವು ಚಾರ್ಜನ್ನ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು 3 ಕುಚ್ಚುಗಳನ್ನ ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ. ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪರ್ಸ್ನಲಿ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊತೀನಿ. ಹಾಗೆಯೇ ನಿಮ್ಗೆ ಯಾರಿಗಾದರೂ ಬೀಡ್ಸ್ಗಳು ಬೇಕು ಅಂತಂದರೆ ಅಂಗಡಿಗಿಂತ ಕಮ್ಮಿ ಬೆಲೆಯಲ್ಲಿ ಹಾಗೆಯೇ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. ಬೀಡ್ಸ್ಗಳು ಬೇಕು ಅಂದರೆ ಬುಕ್ ಮಾಡ್ಕೋಬೋದು. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.